ವೀಕ್ಷಕರೇ, ಕ್ರಿಯೇಟಿವಿಟಿ ಅಂದ್ರೆ ಏನು? ಕ್ರಿಯೇಟಿವಿಟಿನ ವೃದ್ಧಿಸಬಹುದಾ? ಕ್ರಿಯೇಟಿವಿಟಿ ನಮ್ಮ ಜೀವನದಲ್ಲಿ ವರನ ಅಥವಾ ಶಾಪನ? ಇವೆಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಇವತ್ತಿನ ವಿಸ್ಮಯ ಮನಸ್ಸು ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿದ್ದಾರೆ ಸವಿಕಲ್ಪ ಹಾಲಿಸ್ಟಿಕ್ ಸೆಂಟರ್ನ ಸ್ಟೂಡೆಂಟ್ ಕೌನ್ಸಿಲರ್ ಆಗಿರುವಂತಹ ಶ್ರುತಿ ಷಡಕ್ಷರಿ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರುತಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಶುಭ ಸಂಜೆ. ಶ್ರುತಿ ಅವರೇ, ಜೀವನದಲ್ಲಿ ನಮ್ಮ ಬೆಳವಣಿಗೆ ಜೊತೆ ಕ್ರಿಯೇಟಿವಿಟಿ ಅನ್ನೋದು ಮುಖ್ಯ ಆಗತ್ತೆ. ಹೊಸದಾಗಿ ನನ್ನಾರು ಕಲಿಬೇಕು, ಹೊಸದಾಗಿ ನನ್ನಾರು ಮಾಡಬೇಕು. ಹಾಗೆ ಮಕ್ಕಳಿಗೆ ಕ್ರಿಯೇಟಿವಿಟಿ ಅನ್ನೋದು ಎಷ್ಟು ಮುಖ್ಯ ಆಗತ್ತೆ? ಕ್ರಿಯೇಟಿವಿಟಿ ಅಂದರೆ ಏನು ತಿಳಿಸ್ಕೊಡಿ. ಆಲ್ಬರ್ಟ್ ಐನ್ಸ್ಟೀನ್ ಅವ್ರು ಹೇಳ್ತಾರೆ, ಕ್ರಿಯೇಟಿವಿಟಿ ಇಸ್ ಸೀಯಿಂಗ್ ವಾಟ್ ಅದರ್ಸ್ ಸಿ ಆ್ಯಂಡ್ ಥಿಂಕಿಂಗ್ ವಾಟ್ ನೋ ಒನ್ ಎಲ್ಸ್ ಎವರ್ ಥಾಟ್ ಅಂತ. ಅಂದರೆ ಒಂದನ್ನು ನೋಡಿದಾಗ ಎಲ್ಲರ ನೋಟ ಒಂದೇ ಇರುತ್ತೆ, ಆದರೆ ಥಿಂಕಿಂಗ್ ಬೇರೆ ಬೇರೆ ಇರುತ್ತೆ. ಥಿಂಕಿಂಗ್ ಸಾಮಾನ್ಯ ಕಾಮನ್ ಆಗೇ ಇರುತ್ತೆ, ಆದರೆ ಒಂದು ಥಿಂಕಿಂಗ್ ಮಾತ್ರ ಅಥವಾ ಕೆಲವ್ರ ಥಿಂಕಿಂಗ್ ಮಾತ್ರ ವೆರಿ ಡಿಫ್ರೆಂಟಾಗಿರುತ್ತೆ, ಅಥವಾ ಹೊಸದಾಗಿರುತ್ತೆ. ಆ ಹೊಸತನನ ನಾವು ಕ್ರಿಯೇಟಿವಿಟಿ ಅಂತ ಕರಿತೀವಿ. ಹಾಗೆ ನಾವು ನೋಡಿದ್ದೀವಿ, ಈಗ ಬಸವಣ್ಣವರಾಗಲಿ, ವಿಶ್ವೇಶ್ವರಯ್ಯನವರಾಗಲಿ, ಅವ್ರದ್ದೆಲ್ಲ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳ ಕ್ರಿಯೇಟಿವಿಟಿಯಿಂದನೇ ಎಷ್ಟೊಂದು ಐಡಿಯಾಸ್ ಆಗಲಿ, ಒಂದು ಥಿಂಗ್ಸ್ಗಳಾಗಲಿ ಇವತ್ತು ನಮಗೆ ಕೊಡುಗೆಯಾಗಿ ಸಿಕ್ಕಿದೆ. ಅದರಿಂದನೇ ನಾವು ಇವತ್ತು ಅವ್ರನ್ನ ನೆನ್ಪಿಟ್ಕೊಂಡಿದ್ದೀವಿ. ಆ ಒಂದು ಹೊಸತನಕ್ಕೆ ನಾವು ಕ್ರಿಯೇಟಿವಿಟಿ ಅಂತ ಕರಿತೀವಿ. ಓಕೆ ಮ್ಯಾಮ್, ಹಾಗೆ ಬೆಳೀತಾ ಇರೋ ಮಕ್ಕಳಿಗೆ ನಾವು ನೋಡೋದಾದರೆ ಕ್ರಿಯೇಟಿವಿಟಿ ಅನ್ನೋದು ಅವ್ರಿಗೆ ಬಹಳ ಮುಖ್ಯ ಆಗುತ್ತೆ, ಅಥವಾ ಅವ್ರಿಗೆ ಇಂಟ್ರೆಸ್ಟ್ ಇರುತ್ತೆ. ಏನಾದರೂ ಒಂದು ಹೊಸದಾಗಿ ನಾವು ಕಲಿಬೇಕು, ಹೊಸದಾಗಿ ಒಂದು ಮಾಡಬೇಕು ಅನ್ನೋದು, ಇದಕ್ಕೇನು ಹೇಳ್ತೀರಾ? ಸಾಮಾನ್ಯವಾಗಿ ಹುಟ್ಟಿದ ಎಲ್ಲ ಮಗುನಲ್ಲೂ ಕ್ರಿಯೇಟಿವಿಟಿ ಅನ್ನೋದು ಇರುತ್ತೆ. ಆದರೆ ಏನಾಗುತ್ತೆ ಅಂದರೆ, ಈಗ ಸಾಮಾನ್ಯ ನೋಡಿ, ಹುಟ್ಟಿದ ಮಗು 1 ವರ್ಷಕ್ಕೆ ನಿಂತ್ಕೊಂಡು ನಡೆಯೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ಆಮೇಲೆ ಸ್ವಲ್ಪ ಟಾಯ್ಸಲ್ಲೆಲ್ಲ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಒಂದು 3 ಇಯರ್ಸ್ ತನಕ ಅದರಲ್ಲಿ ಏನೋ ಮಾಡ್ತಾ ಇರುತ್ತೆ. ನಾವು ಅನ್ಕೋತೀವಿ, ಅಯ್ಯೋ ಅದಕ್ಕೆ ಏನು ಗೊತ್ತಾಗುತ್ತೆ 3 ಇಯರ್ಸ್ ಮಗು, ಅದಕ್ಕೆ ಹಂಗೆ ಸುಮ್ಮನೆ ಏನೋ ಬ್ಲಾಕ್ಸಲ್ಲಿ ಮಾಡುತ್ತೆ, ಅಥವಾ ಏನೋ ಬಸ್ನ ಫ್ಲೈ ಮಾಡ್ತಾ ಇದ್ದೀನಿ ಅಂತ ಹೇಳುತ್ತೆ, ಗೊತ್ತಾಗಲ್ಲ ಅಂತ ನಾವು ಅನ್ಕೋತೀವಿ. ಆದರೆ ಅದೇ ಕ್ರಿಯೇಟಿವಿಟಿ. ಮಗು ತನ್ನಲ್ಲಿ ಬೇರೆಯೇ ಯೋಚನೆ ಇರುತ್ತೆ, ಅದ್ರದ್ದು ಆಟನೇ ಬೇರೆ ಇರುತ್ತೆ, ಅದ್ರ ಇಮ್ಯಾಜಿನೇಷನ್ನೇ ಬೇರೆ ಇರುತ್ತೆ. ನಾವು ಅದು ಬೆಳೀತಾ ಒಂದು 6 ವರ್ಷ ಆಗ್ತಾ ನಾವೇನು ಮಾಡ್ತೀವಿ, ಒಂದು ಫಾರ್ಮಲ್ ಸ್ಟ್ರಕ್ಚರ್ಗೆ ಕರ್ಕೊಂಬರ್ತೀವಿ. ಸ್ಕೂಲಿಗೆ ಜಾಯ್ನ್ ಮಾಡ್ತೀವಿ, ಅಥವಾ ಇನ್ನೊಂದೇನೋ ಮಾಡ್ತೀವಿ, ನೀ ಇಷ್ಟೊತ್ತಿಗೆ ಎದ್ದೇಳಬೇಕು, ಹೀಗೆ ಮಾಡಬೇಕು ಅಂತ ಹೇಳಕ್ಕೆ ಯಾವಾಗ ಶುರು ಮಾಡ್ತೀವಿ, ಆ ಕ್ರಿಯೇಟಿವಿಟಿ ಏನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಮಕ್ಕಳಲ್ಲಿ ನಾವು ಏನು ಮಾಡಬೇಕಂತ ಅಂದರೆ, ಆ ಕ್ರಿಯೇಟಿವಿಟಿನ ಹಾಗೆ ಎನ್ಹಾನ್ಸ್ ಮಾಡ್ತಾ ಹೋಗಬೇಕು. ಓಕೆ ಮ್ಯಾಮ್, ಹಾಗೆ ಕ್ರಿಯೇಟಿವಿಟಿ ಹಾಗೂ ಇಂಟೆಲಿಜೆನ್ಸ್ ಅಂತ ಎರಡಿರುತ್ತೆ. ಅದರ ಮಧ್ಯೆ ಇರುವಂತಹ ಡಿಫ್ರೆನ್ಸ್ ಏನು? ಹೌದು, ಸಾಮಾನ್ಯವಾಗಿ ಪೇರೆಂಟ್ಸ್ ಯಾವಾಗಲೂ ಹೇಳ್ತಿರ್ತಾರೆ ಕೌನ್ಸಿಲಿಂಗ್ ಬಂದಾಗ, ನನ್ನ ಮಗ ತುಂಬ ಇಂಟೆಲಿಜೆಂಟು ಅಂತ ಹೇಳ್ತಾ ಇರ್ತಾರೆ. ಜಾಸ್ತಿ ಮಾರ್ಕ್ಸ್ ತೊಗೋತಾ ಇರ್ತಾನೆ. ಜಾಸ್ತಿ ಮಾರ್ಕ್ಸ್ ತೊಗೋತಾ ಇದ್ದಾರೆ ಅಂತ ಅಂದರೆ ಮಕ್ಕಳು ಸಾಮಾನ್ಯವಾಗಿ ಆ ಟೆಕ್ಸ್ಟ್ ಬುಕ್ಕಲ್ಲಿ ಏನಿರುತ್ತೆ, ಅಥವಾ ಟೀಚರ್ಸ್ ಏನು ಹೇಳಿರ್ತಾರೆ ಅದು ಓದ್ಕೊಂಡು ಚೆನ್ನಾಗಿ ಮೆಮೊರೈಸ್ ಮಾಡಿಕೊಂಡು ಅವ್ರದ್ದೇ ಅದೊಂದು ವರ್ಡ್ಸ್ನ ಹಾಕಿ ಬರೀತಿರ್ತಾರೆ. ಅದರಲ್ಲಿ ಒಂದು 95, 98 ಅಥವಾ ತುಂಬ ಚೆನ್ನಾಗಿ ಮಾರ್ಕ್ಸ್ ತೊಗೋತಾ ಇರ್ತಾರೆ. ಅದು IQ ಅಂತ ಕರಿತೀವಿ, ಇಂಟೆಲಿಜೆನ್ಸ್ ಕೋಶೆಂಟ್ ಅಂತ ಕರಿತೀವಿ. ಅದು ಜಾಸ್ತಿ ಇರೋದು ಬೇರೆ, ಈ ಕ್ರಿಯೇಟಿವಿಟಿ ಬೇರೆ. ಕ್ರಿಯೇಟಿವಿಟಿ ಅಂತ ಅಂದರೆ ಇಲ್ಲಿ ಒಂದು ಹೊಸತನ ಇರುತ್ತೆ. ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ, ಈಗ ಮಕ್ಕಳು ಟೀಚರ್ ಪಾಠ ಮಾಡ್ತಾ ಇರ್ತಾರೆ, ಏನೋ ಟೆಕ್ಸ್ಟ್ ಬುಕ್ಕಲ್ಲಿ ಪೆನ್ಸಿಲ್ ಬರ್ಕೋತಾ ಇರ್ತಾರೆ ಅಂದ್ಕೊಳ್ಳಿ. ಒಂದು ಮಗು ಪೆನ್ಸಿಲ್ ನಿಬ್ಬು ಕಟ್ಟಾಗಿಬಿಡುತ್ತೆ, ಆದರೆ ಆ ಮಗು ಬರ್ಕೊಳ್ಳೇಬೇಕು, ಟೀಚರ್ ಏನೋ ಪಾಯಿಂಟ್ಸ್ ಹೇಳ್ತಿರ್ತಾರೆ. ಕೆಲವು ಮಕ್ಳು ಏನು ಮಾಡ್ತಾರೆ, ಪಕ್ಕದಲ್ಲಿ ನಿನ್ನ ಪೆನ್ಸಿಲ್ ಇದ್ರೆ ಕೊಡೋ ಅಂದ್ಬಿಟ್ಟು ಬರ್ಕೋತಾರೆ. ಅದನ್ನು ನಾವು ಇಂಟೆಲಿಜೆನ್ಸ್ ಅಂತ ಕರಿತೀವಿ. ಆದರೆ ಕೆಲವು ಮಕ್ಳು ಏನು ಮಾಡ್ತಾರೆ, ಪೆನ್ನಲ್ಲಿರೋ ಆ ರೀಫಿಲ್ನ ತೆಗೆದುಬಿಟ್ಟು ಆ ಲೆಡ್ ಮುರಿದೋಗಿರುತ್ತಲ್ಲ ಪೆನ್ಸಿಲ್ದು ನಿಬ್ಬು, ಅದನ್ನು ಅದರೊಳಗಡೆ ಹಾಕ್ಬಿಟ್ಟು ಸೇರಿಸಿ ಪೆನ್ನ ತೊಗೊಂಡು ಪೆನ್ಸಿಲ್ ಥರ ಬರೀತಾರೆ. ಇದನ್ನು ಕ್ರಿಯೇಟಿವಿಟಿ ಅಂತ ಕರಿತೀವಿ ನಾವು. ಸಾಮಾನ್ಯವಾಗಿ ಇಂಟೆಲಿಜೆನ್ಸ್ ಇರುತ್ತೆ, ಆದರೆ ಕ್ರಿಯೇಟಿವಿಟಿಗೂ ಇಂಟೆಲಿಜೆನ್ಸ್ಗೂ ಈ ಥರ ಡಿಫ್ರೆನ್ಸ್ ಇರುತ್ತೆ. ಓಕೆ ಮ್ಯಾಮ್, ಹಾಗೆ ಇವಾಗ ಹೊಸದಾಗಿ ಅವ್ರು ಏನಾದ್ರು ಮಾಡ್ತಾ ಇರಬೇಕಾದ್ರೆ ತುಂಬ ರೀತಿ ಲಕ್ಷಣಗಳು ಅನ್ನೋದು ಮಗುವಲ್ಲಿ ಕಾಣಿಸ್ಕೊಳ್ಳುತ್ತೆ. ಯಾವ ರೀತಿ ಲಕ್ಷಣನ ನಾವು ಕ್ರಿಯೇಟಿವಿಟಿಯಲ್ಲಿ ನೋಡ್ಬೋದು? ಸಾಮಾನ್ಯವಾಗಿ ಈ ಕ್ರಿಯೇಟಿವಿಟಿ ಕೆಲವು ಮಕ್ಕಳಲ್ಲಿ ಹೆಚ್ಚಾಗೇ ಇರುತ್ತೆ, ಬೆಳೀತಾನೋ ಅದು ಹಾಗೇ ಉಳಿದಿರುತ್ತೆ. ಆ ಕ್ರಿಯೇಟಿವಿಟಿ ಇರೋವಂಥ ಮಕ್ಕಳಿಗೆ ನಾವು ಸಾಮಾನ್ಯವಾಗಿ ಅವರು ತುಂಬ ಫ್ಲೆಕ್ಸಿಬಲ್ ಆಗಿರ್ತಾರೆ. ನೀವು ಕೆಲವು ಮಕ್ಕಳು ನೋಡಿ, ಯಾರ ಹತ್ರ ಬೇಕಾದರೂ ಹೋಗ್ತಾರೆ, ಆಟ ಆಡ್ತಾರೆ, ಯಾರ ಮನೆಗೆ ಹೋದ್ರೂ ಅವ್ರ ಮನೆ ಥರ ಅಂತಲೇ ಫೀಲ್ ಮಾಡ್ಕೊಂಡಿರ್ತಾರೆ. ಆಮೇಲೆ ಯಾರು ಕರೆದ್ರೂ ಹೋಗಿ ಮಾತಾಡಿಸ್ತಿರ್ತಾರೆ. ಅವ್ರಿಗೆ ಕ್ರಿಯೇಟಿವಿಟಿ ಜಾಸ್ತಿ ಇರುತ್ತೆ, ಆ ಫ್ಲೆಕ್ಸಿಬಿಲಿಟಿ ಇರುತ್ತೆ. ಮತ್ತು ಅವ್ರಿಗೆ ಇಮ್ಯಾಜಿನೇಷನ್ನು ಮತ್ತು ವಿಜುವಲೈಸೇಷನ್ನು ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಅವ್ರು ವಿಜುವಲ್ ಮಾಡ್ಕೊಳ್ಳಿ, ಅಥವಾ ನೀವು ಇಲ್ಲಿದ್ದೀರಾ ಇದು, ಮತ್ತು ಸ್ಟೋರಿ ಹೇಳೋದು, ಅಥವಾ ಏನಕ್ಕೆ ಏನಾದ್ರು ಒಂದು ಕ್ವಶನ್ ಮಾಡಿದ್ರೆ ಅಮ್ಮ ಬಂದು ಏನಿಗೆ ಗಲೀಜು ಮಾಡ್ಕೊಂಬಂದೆ ಅಂದರೆ ಫುಲ್ ಸ್ಟೋರಿ 5 ನಿಮಿಷ ಹೇಳ್ತಾರೆ. ನಾನು ಅಲ್ಲಿಂದ ಬಂದೆ, ಹಿಂಗೆ ಗೊಚ್ಚಾರ್ತು, ಹಿಂಗೆ ನನ್ನ ಫ್ರೆಂಡ್ ಮಾಡ್ದೆ, ಹಿಂಗಾಯಿತು, ಫುಲ್ ಸ್ಟೋರಿ ಫಾರ್ಮಲ್ಲಿ ಇರ್ತಾರೆ. 1 ವರ್ಡ್ ಆನ್ಸರ್ ಅಂತೂ ಹೇಳಲ್ಲ. ಕ್ರಿಯೇಟಿವ್ನೆಸ್ ಜಾಸ್ತಿ ಇರುವಂಥ ಮಕ್ಳುಗಳು ಈ ಥರ ಎಕ್ಸ್ಪ್ಲನೇಷನ್, ಅವ್ರದ್ದು ಲಾಂಗ್ ಎಕ್ಸ್ಪ್ಲನೇಷನ್ ಇರುತ್ತೆ. ಕೆಲವೊಂದ್ಸತಿ ಪೇರೆಂಟ್ಸ್ ಅದ ನಂತರ ಎಷ್ಟು ಹೇಳ್ತೀಯ, ಕೇಳಿದಷ್ಟು ಆನ್ಸರ್ ಮಾಡು, ಎಷ್ಟು ಮಾತಾಡ್ತೀಯ, ಬಾಯಿ ಮುಚ್ಚು ಅಂತ ಹೇಳ್ತಿರ್ತೀವಿ ನಾವೇನೆ.
ಅದಲ್ಲದೇ ಅವ್ರಿಗೆ ಇನ್ನೊಂದೇನು ಅಂದರೆ ಅವ್ರಿಗೆ ಈ ನಿಗೂಢತೆ ಬಗ್ಗೆ ತುಂಬ ಆಸಕ್ತಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಅವ್ರಿಗೆ ಸೈನ್ಸ್ಗಿಂತ ಅಕ್ಕಲ್ ಸೈನ್ಸ್ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ಇರುತ್ತೆ. ಮತ್ತು ಈ ಅಡ್ವೆಂಚರ್ಸು ತುಂಬ ಎಂಜಾಯ್ ಮಾಡ್ತಾರೆ ಅವರು. ಈಗ ಸಾಮಾನ್ಯ ಮಕ್ಕಳು ನೋಡಿ, ಕೆಲವೊಬ್ರು ಅಡ್ವೆಂಚರ್ ಮಾಡು, ಮೇಲ್ ಹತ್ತು ಅಥವಾ ಇನ್ನೇನೋ ಟ್ರಕ್ಕಿಂಗ್ ಮಾಡು ಅಂತಂದರೆ ಬೇಡಪ್ಪ ನಂಗೆ ಆಗಲ್ಲ, ಸ್ಟ್ರೈನ್ ಆಗುತ್ತೆ ಅಂತಾರೆ. ಈ ಕ್ರಿಯೇಟಿವಿಟಿ ಜಾಸ್ತಿ ಇರೋವಂಥ ಮಕ್ಳು ಏನು ಮಾಡ್ತಾರೆ, ನಾನು ಅದನ್ನೇ ಮಾಡ್ತೀನಿ ಅಂತ ಹೇಳ್ತಾರೆ. ಅದನ್ನು ಎಂಜಾಯ್ ಮಾಡ್ತಾರೆ ಮೋರೋವರ್ ಅವರು. ಅದಲ್ಲದೇ ಅವ್ರಿಗೆ ಸೆಲ್ಫ್ ಅವೇರ್ನೆಸ್ ಜಾಸ್ತಿ ಇರುತ್ತೆ. ಅವ್ರಿಗೆ ಸೆಲ್ಫ್ ಲರ್ನಿಂಗ್ ಮಾಡೋದು ತುಂಬ ಖುಷಿ. ಬೇರೆ ಯಾರೋ ಹೇಳ್ಕೊಟ್ಟು ಕಲಿಯೋದಕ್ಕಿಂತ ಅವ್ರ ಓನ್ ವೇಲ್ ಕಲಿತಾ ಇರ್ತಾರೆ. ಅವ್ರದ್ದೇ ಒಂದು ಥಿಂಕಿಂಗಲ್ಲಿ, ಅವ್ರದ್ದೊಂದು ಇದರಲ್ಲಿ ಮಾಡ್ತಾ ಹೋಗ್ತಿರ್ತಾರೆ. ಈ ಕ್ರಿಯೇಟಿವಿಟಿ ಜಾಸ್ತಿ ಇರೋ ಮಕ್ಳು ಅಂತಂದರೆ ಡ್ರಾಯಿಂಗು ತುಂಬ ಆ ಒಂದು ಇಮ್ಯಾಜಿನೇಷನ್ನೇ ಇರೋಲ್ಲ, ಅಥವಾ ಆ ಥರ ರಿಯಲಾಗಿ ಇರೋದೇ ಇಲ್ಲ. ಆ ಥರ ಒಂದು ಡ್ರಾಯಿಂಗ್ನ ಮಾಡ್ತಾ ಇರ್ತಾರೆ. ಅದು ನಮಗೆ ನೋಡಿದಾಗ ಅನ್ಸುತ್ತೆ, ಇದೇನು ರಿಯಲಿಸ್ಟಿಕ್ ಆಗೇ ಇಲ್ಲ, ಇದೇನು ಈ ಥರ ಬರ್ದಿದೆ ಮಗು ಅಂತ. ಹಾಗಿರುತ್ತೆ ಕ್ರಿಯೇಟಿವಿಟಿ ಅನ್ನೋದು, ಅಷ್ಟು ಹೊಸತನದಲ್ಲಿ ಇರುತ್ತೆ. ಹಾಗೆಯೇ ತುಂಬ ಲಕ್ಷಣಗಳಿದ್ದಾವೆ. ಅವು ಮಕ್ಕಳಿಗೆ ಮಲ್ಟಿ ಟ್ಯಾಲೆಂಟೆಡ್ ಆಗಿರ್ತಾರೆ ಜನರಲಿ. ಈ IQ ಜಾಸ್ತಿ ಇರೋ ಮಕ್ಕಳು ಒಂದು ಫೀಲ್ಡಲ್ಲಿ ತುಂಬ ಫೋಕಸ್ ಮಾಡಿ ಅಲ್ಲಿ ಬೆಳೀತಾರೆ. ಈ ಕ್ರಿಯೇಟಿವಿಟಿ ಜಾಸ್ತಿ ಇರೋ ಮಕ್ಳು ಏನು ಮಾಡ್ತಾರೆ ಅಂದರೆ ಡ್ರಾಯಿಂಗು ಚೆನ್ನಾಗಿ ಮಾಡ್ತಾ ಇರ್ತಾರೆ, ಮತ್ತು ಅವ್ರಿಗೆ ಏನೋ ಕ್ರಾಫ್ಟು ಚೆನ್ನಾಗಿ ಮಾಡ್ತಾರೆ, ಮತ್ತು ಏನೋ ಪೊಯಮ್ಸು ಬರೀತಿರ್ತಾರೆ, ಮತ್ತು ಅಡ್ವೆಂಚರು ಎಂಜಾಯ್ ಮಾಡ್ತಾರೆ. ಆ ಥರ ತುಂಬ ಫೀಲ್ಡ್ಗಳಲ್ಲಿ ಅವರು ತೊಡಗಿಸ್ಕೊಂಡಿರ್ತಾರೆ. ಹೌದು. ಹಾಗಾಗಿ ನಮಗೆ ಗೊತ್ತಾಗುತ್ತೆ ಇವರಿಗೆ ಕ್ರಿಯೇಟಿವ್ನೆಸ್ ಜಾಸ್ತಿ ಇದೆ ಈ ಥರ ಲಕ್ಷಣ ಇರೋವಂಥ ಮಕ್ಳುಗಳಿಗೆ ಅಂತ. ಅವ್ರಿಗೆ ಏನು ಅವ್ರ ಫೇಲನ್ನು ತುಂಬ ಈಸಿಯಾಗಿ ತಗೋತಾರೆ. ಕೆಲವು ಮಕ್ಕಳು ನೀವು ನೋಡಿದರೆ ಫೇಲ್ ಆಗಿದ್ದಾರೆ, ಏನು ಅನಿಸ್ತಾ ಇಲ್ಲ ನೋಡಿ ಇವ್ರಿಗೆ ಅಂತ ಹೇಳ್ತಿರ್ತಾರೆ ಪೇರೆಂಟ್ಸ್. ಅವ್ರಿಗೆ ಏನಾದರೂ ಅನಿಸುತ್ತಾ ನೋಡಿ, ನಮಗೆ ಬೇಜಾರಾಗಬೇಕಷ್ಟೇ, ಇವ್ರಿಗೆ ಬೇಜಾರೇ ಆಗಲ್ಲ ಅಂತ. ಕೆಲವು ಮಕ್ಕಳು ಅದು ಸೀರಿಯಸ್ ಆಗಿ ತೊಗೊಳ್ಳೋರು ಇದ್ದಾರೆ. ಕೆಲವ್ರು ಮಕ್ಕಳು, ನಾನು ಹೇಳ್ತಾ ಇರೋದು ಎಕ್ಸೆಪ್ಷನ್ಸ್. ಈ ಕ್ರಿಯೇಟಿವ್ನೆಸ್ ಇರೋಂಥ ಮಕ್ಕಳುಗಳು ತುಂಬ ಕಡಿಮೆ ಇದ್ದಾರೆ ಆ್ಯಕ್ಚುಲಿ. ಅಂದರೆ ನಮಗೆ ಅನ್ಸೋದು ಏನಂತ ಅಂದರೆ, ಈ ಕ್ರಿಯೇಟಿವ್ನೆಸ್ಸು ಅವ್ರು ಹುಟ್ಟದಾಗಿಂತಲೇ ಇರೋದ್ರಿಂದ ನಾವು ಅದನ್ನು ಹಾಗೆ ಬಿಡಬೇಕು, ಅದನ್ನು ಎನ್ಹಾನ್ಸ್ ಮಾಡೋದಕ್ಕೆ ಅವ್ರಿಗೆ ಅವಕಾಶಗಳು ಕೊಡಬೇಕು. ಆವಾಗ ಅವ್ರಿಗೆ ಏನಾಗುತ್ತೆ ಅಂತ ಅಂದರೆ, ಈ ಕ್ರಿಯೇಟಿವಿಟಿ ಲೈಫಲ್ಲಿ ತುಂಬ ಇಂಪಾರ್ಟೆಂಟು. ಯಾಕಂದರೆ ಯಾವಾಗಲೂ ನಾವು ಲಾಜಿಕ್ಕಾಗಿ ಆ ಥರನೇ ಥಿಂಕ್ ಮಾಡ್ಕೊಂಡು ಲೈಫ್ ಮಾಡೋಕ್ಕಾಗಲ್ಲ. ಹೊಸತನ ಅಂತೂ ಖಂಡಿತ ಬೇಕಾಗುತ್ತೆ. ಓಕೆ ಮ್ಯಾಮ್. ಹಾಗೆ ಈ ರೀತಿ ಕ್ರಿಯೇಟಿವಿಟಿ ಜಾಸ್ತಿ ಆದರೆ ಕೆಲವರು ತಾರತಮ್ಯ ಮಾಡೋ ಚಾನ್ಸಸ್ಸು ಇರುತ್ತೆ. ಅದೇ ಥರ ಡಿಸ್ಕ್ರಿಮಿನೇಟ್ ಮಾಡ್ತಾರೆ, ನಿಂದಿದ್ದೆ ಬಿಡಪ್ಪ ಅಂತ. ಆ ರೀತಿ ಎಲ್ಲ ಯಾಕೆ ಮಾಡಬೇಕು? ಸಾಮಾನ್ಯವಾಗಿ ಈಗ ಏನಾಗುತ್ತೆ ಅಂತ ಅಂದರೆ, ಈ ಹಿಂದೆ ನಾವು ಅಂದರೆ ಒಂದು 60-70 ವರ್ಷದಿಂದ ಅಂದರೆ ಬೇಸಿಕ್ ನೀಡನ್ನ ಅರ್ನ್ ಮಾಡಿ ಸಸ್ಟೈನ್ ಆಗೋದೇ ಕಷ್ಟ ಆಗ್ತಿತ್ತು. ಬಟ್ ಈಗ ನಮ್ಮ ಮಾಡರ್ನ್ ಜನ್ರೇಷನಲ್ಲಿ ಆ ಥರ ಇಲ್ಲ. ಎಲ್ಲ ಈಸಿಯಾಗಿ ಸಿಗ್ತಾ ಇದೆ, ನಮ್ಮ ಟೆಕ್ನಾಲಜಿ ತುಂಬ ಫಾಸ್ಟ್ ಆಗಿದೆ. ಹಾಗಾಗಿ ಈಗ ಯಾವುದೋ ಒಂದು ಮಗು ನಾನು ಡ್ಯಾನ್ಸರ್ ಆಗ್ತೀನಿ ಅಂತ 5ನೇ ವರ್ಷದಲ್ಲಿ ಹೇಳಿದ್ರೆ, ಖಂಡಿತವಾಗ್ಲೂ ಪೇರೆಂಟ್ಸು ಡ್ಯಾನ್ಸ್ನ ಹಾಬಿಯಾಗಿ ಇಟ್ಕೋ, ಅದನ್ನು ಪ್ರೊಫೆಷನ್ ಮಾಡ್ಕೋಬೇಡ ಅಂತ ಹೇಳ್ತೀವಿ. ಜನರಲಿ ಹೇಳ್ತೀವಿ. ಆ ಡ್ಯಾನ್ಸಲ್ಲಿ ಆ ಒಂದು ಸ್ಟೆಪ್ಸ್ನ ಅದೇ ಕ್ರಿಯೇಟಿವ್ ಆಗಿ ಮಾಡ್ತಾ ಇರುತ್ತೆ, ಮತ್ತು ಆ ಕೊರಿಯೋಗ್ರಫ್ ಅದೇ ಮಾಡ್ಕೊತಾ ಇರುತ್ತೆ. ಒಂದು 10 ವರ್ಷ ಕಲಿತಾ ಅದ್ರದ್ದೇ ಐಡಿಯಾಸ್ಗಳನ್ನ ಹಾಕ್ಬಿಟ್ಟು ಡ್ಯಾನ್ಸ್ ಮಾಡ್ತಾ ಇರುತ್ತೆ, ಅಥವಾ ಹಾಡು ಹೇಳ್ತಾ ಇರ್ತಾರೆ, ಡ್ರಾಯಿಂಗಲ್ಲಿ ಹಂಗೆ ಇರ್ತಾ ಇರ್ತಾರೆ. ಜನರಲಿ ನಾವು ಏನು ಮಾಡ್ತೀವಿ, ಅದನ್ನು ಹಾಬಿಯಾಗಿ ಇಟ್ಕೊ ಅಂತ ಅಡಲ್ಟ್ ಹೇಳ್ತಾ ಇರ್ತೀವಿ. ಅದನ್ನು ಮಾಡಬೇಡ, ಬೇರೆ ಇನ್ಯಾವುದಾದ್ರು ಕೋರ್ಸ್ ಮಾಡು ಅಥವಾ ಇನ್ನೊಂದು ಮಾಡು ಅಂತ. ಅದ್ರ ಬದಲು ಅದಕ್ಕೆ ತುಂಬ ಪ್ಯಾಷನೇಟ್ ಆಗಿದ್ದರೆ ನಾವೇನು ಮಾಡಬೇಕಾಗುತ್ತೆ, ಅದನ್ನೇ ಪ್ರೊಫೆಷನಾಗಿ ತೊಗೊಳೋದಕ್ಕೆ ಅಡಲ್ಟ್ಸ್ ನಾವು ಹೆಲ್ಪ್ ಮಾಡಬೇಕಾಗುತ್ತೆ ಅವರಿಗೆ. ಹಾಗಾಗಿ ನಾವೇನು ಮಾಡ್ತೀವಿ, ಈ ಥರ ಅವ್ರಿಗೆ ಏನಾದ್ರು ಒಂದು ಪೊಯಮ್ ಬರೆದೆ, ಅವನೇನೋ ಬರೀತಾನೆ ಬಿಡಪ್ಪ, ಅಥವಾ ಆ ಹುಡುಗಿ ಏನೋ ಬರೀದು ಬಿಡಪ್ಪ, ಅದೇನೋ ಅರ್ಥನೇ ಆಗಲ್ಲ ಅಂತ. ಬಟ್ ಅದ್ರ ಇನ್ನರ್ ಮೀನಿಂಗು ಅಥವಾ ಅದ್ರದ್ದು ಒಂದು ವ್ಯಾಲ್ಯೂ ಅದನ್ನ ಅರ್ಥ ಮಾಡ್ಕೊಂಡಾಗಲೇ ಗೊತ್ತಾಗುತ್ತೆ ನಮಗೆ. ಹಾಗಾಗಿ ಡಿಫ್ರೆಂಟಾಗಿದ್ದರೆ, ನಾರ್ಮಲ್ ಮಕ್ಳಿಗಿಂತ ಓದ್ಕೊಂಡು ಚೆನ್ನಾಗಿ ಇದು ಮಾಡಿಕೊಂಡು ಆಟ ಆಡ್ಕೊಂಡಿದ್ರೆ ನಾರ್ಮಲ್ ಅಂತ ಅನ್ಕೋತೀವಿ. ಹೊಸದಾಗಿ ಏನೋ ಮಕ್ಕಳು ಮಾಡ್ತಿದ್ದಾರೆ ಅಂತ ಅಂದಾಗ ಸಾಮಾನ್ಯವಾಗಿ ನಾವು ಎಂಟರ್ಟೈನ್ ಮಾಡೋಕ್ಕೆ ಹೋಗೋದಿಲ್ಲ. ಬಟ್ ಈಗಿನ ಜನ್ರೇಷನಲ್ಲಿ ಅಥವಾ ಈಗಿನ ಮಾಡ್ರನ್ ಒಂದು ಸೊಸೈಟಿಗೆ ಖಂಡಿತವಾಗ್ಲೂ ಕ್ರಿಯೇಟಿವಿಟಿ ಬೇಕು. ಯಾಕೆಂದರೆ ಈಗ ನಮಗೆ ಗೊತ್ತು ನಮ್ಮದು ಎಷ್ಟು ಡಿಜಿಟಲ್ ಆಗಿದೆ ಅಂತ. ಒಂದು ಕ್ರಿಯೇಟಿವ್ ರೈಟ್ ಮಾಡೋದಾಗಲಿ, ಒಂದು ಬ್ಲಾಗ್ ಬರೆಯೋದಾಗಲಿ, ಅದೆಲ್ಲ ಎಫೆಕ್ಟಿವ್ ಆಗಿ ಎಷ್ಟು ಚೆನ್ನಾಗಿ ಜನಕ್ಕೆ ರೀಚ್ ಆಗ್ತಾ ಇದೆ ಅಂತ. ಹಾಗಾಗಿ ನಾವೇನು ಅಡಲ್ಟ್ಸ್ ಆದವರು ಆ ಹಿಂದೆ ಆ ಕ್ರಿಯೇಟಿವಿಟಿಗೆ ಸ್ಕೋಪ್ ಇತ್ತಿಲ್ಲ ಅನ್ನೋ ಕಾರಣಕ್ಕೆ ಅವ್ರನ್ನ ಆ ಒಂದು ಕ್ರಿಯೇಟಿವಿಟಿ ಫೀಲ್ಡ್ಗೆ ಹೋಗೋಕ್ಕೆ ನಾವು ತಡೆ ಮಾಡ್ದೇ ಅವ್ರನ್ನ ಆ ಫೀಲ್ಡ್ಗೆ ಹೋಗೋಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕಾಗತ್ತೆ. ಓಕೆ ಮ್ಯಾಮ್. ಹಾಗೇನೆ ಕ್ರಿಯೇಟಿವಿಟಿನ ವೃದ್ಧಿಸಬೇಕು ಅಂತ ಹೇಳ್ತಾರೆ. ವಿ ಶುಡ್ ಕಲ್ಟಿವೇಟ್ ದೆಮ್ ಟು ಗೆಟ್ ಇನ್ ಟು ದಟ್. ಯಾಕೆ ಮಾಡಬೇಕು ಆ ರೀತಿ ಮ್ಯಾಮ್? ಈ ಕ್ರಿಯೇಟಿವಿಟಿ ಯಾಕೆ ಬೇಕು ಅಂತ ಅಂದರೆ, ಹೊಸತನ ನಮ್ಮ ಜೀವನದಲ್ಲಿ ಅಥವಾ ಪ್ರತಿದಿನ ಬರ್ತಾನೇ ಇರುತ್ತೆ, ಎಲ್ಲ ಫೀಲ್ಡಲ್ಲೂ ಬರ್ತಾ ಇರುತ್ತೆ. ಹಾಗಾಗಿ ಈ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಆ ಒಂದು ವ್ಯಕ್ತಿ ತನ್ನ ಫೀಲ್ಡಲ್ಲಿ ಹೇಗೆ ತನ್ನ ಒಂದು ಹೊಸತನದಲ್ಲಿ ಪ್ರೆಸೆಂಟ್ ಮಾಡಿಕೊಂಡು ಸಕ್ಸಸ್ ಆಗಬೇಕು ಅನ್ನೋದಕ್ಕೆ ಹೊಸತನ ಖಂಡಿತ ಬೇಕು. ಕಾಪಿ ಮಾಡಿದ್ರೆ ಯಾರೂ ನೋಡಲ್ಲ ಇವಾಗ. ಸೇಮ್ ಅದೇ ಥರ ಇದೆ. ಫಾರ್ ಎಕ್ಸಾಂಪಲ್ ಒಂದು ಸ್ಟೋರಿನೇ ತೊಗೊಳ್ಳಿ, ಮೂವಿದೊಂದು ಸ್ಟೋರಿ ಸೇಮ್ ಥರನೇ ಇದ್ದರೆ ಅದೇನು ಸ್ಟೋರಿ ಚೆನ್ನಾಗಿರಲಿಲ್ಲ, ಮೂವಿ ಚೆನ್ನಾಗಿರಲಿಲ್ಲ ಅಂತ ಹೇಳ್ತೀವಿ. ಹೊಸದೇನೋ ಸ್ಟೋರಿ ಆಗ್ತಾಗ ಹೇಳ್ತೀವಿ, ಅದು ಫುಲ್ ಹಿಟ್ ಮೂವಿ ಆಗಿಬಿಡುತ್ತೆ. ಎಲ್ಲರೂ ಹೋಗಿ ಮತ್ತೆ ನೋಡಬೇಕು ಅಂತ ಅನಿಸುತ್ತೆ. ಯಾಕೆ ಅನಿಸುತ್ತೆ? ಅಲ್ಲಿ ಹೊಸತನ ಇದೆ.
ಹಾಗಾಗಿ ಪ್ರತಿಯೊಬ್ಬರು ಒಂದು ಪ್ರೊಫೆಷನಲ್ ಆಗಲಿ ಅಥವಾ ಅವರೊಂದು ಬಿಸ್ನೆಸ್ಸಲ್ಲಾಗಲಿ ಒಂದು ಹೊಸತನನ ಪ್ರೆಸೆಂಟ್ ಮಾಡಿದಾಗ ಮಾತ್ರ ಪ್ರತಿಯೊಬ್ಬರಿಗೂ ರೀಚ್ ಆಗೋಕ್ಕಾಗೋದು, ಆ ಒಂದು ದೊಡ್ಡ ಸಕ್ಸಸ್ನ ನಾವು ನೋಡೋಕ್ಕಾಗೋದು. ಹಾಗಾಗಿ ನಾವು ಮಕ್ಕಳಲ್ಲಿ ಇದ್ದಾಗಲೇ ಆ ಕ್ರಿಯೇಟಿವಿಟಿನ ಎನ್ಹಾನ್ಸ್ ಮಾಡಬೇಕು, ಆ ಕ್ರಿಯೇಟಿವಿಟಿನ ಹಾಳು ಮಾಡಬಾರ್ದು. ಯಾಕೆಂದರೆ ಹುಟ್ಟಿದಾಗಿಂದ ಇರುವಂಥ ಒಂದು ಕ್ರಿಯೇಟಿವಿಟಿನ ನಾವು ಬೆಳೀತಾ ಬೆಳೀತಾ ಹಾಳು ಮಾಡಿ ನಾವು ಲಾಜಿಕ್ ಪರ್ಸನ್ನಾಗಿ ಜಾಸ್ತಿ ಮಾಡಿಬಿಟ್ಟಿರ್ತೀವಿ ಅವರನ್ನು ಜನರಲಿ. ಕ್ರಿಯೇಟಿವಿಟಿಗೆ ನಾವು ಎನ್ಹಾನ್ಸ್ ಮಾಡಬೇಕಾದ್ರೆ ಏನು ಮಾಡಬೇಕಂದ್ರೆ ಅವ್ರು ಚಿಕ್ಕ ಚಿಕ್ಕ ಆ್ಯಕ್ಟಿವಿಟಿ ಮನೇಲಿ ಒಂದು ಒಳ್ಳೆ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿಕೊಡ್ಬೇಕು. ಯಾಕೆ ಅಂತ ಅಂದರೆ ಅಲ್ಲಿ ನೆಗೆಟಿವ್ಸ್ ಇದ್ದರೆ ಅವ್ರ ಕ್ರಿಯೇಟಿವಿಟಿ ಎನ್ಹಾನ್ಸ್ ಆಗಲ್ಲ. ಯಾಕಂದರೆ ಅಲ್ಲೇ ಗಮನ ಹೋಗ್ತಾ ಇರುತ್ತೆ, ಯಾರ ಪೇರೆಂಟ್ಸ್ ಜಗಳಾಡ್ತಾ ಇದ್ದರೆ ಸೊ ಅಲ್ಲಿಗೆ ಹೋಗುತ್ತೆ ಅವ್ರ ಮನಸ್ಸು. ಸೊ ಒಂದು ಒಳ್ಳೆ ಅಟ್ಮಾಸ್ಫಿಯರ್ ಇರಬೇಕು. ಅದು ಏನೋ ಒಂದು ಮಾಡ್ತೀವಿ, ಫಾರ್ ಎಕ್ಸಾಂಪಲ್ ಬ್ಲಾಕ್ಸಲ್ಲಿ ಏನೋ ಬಿಲ್ಡ್ ಮಾಡುತ್ತಾ ಅದು ಏನು ಅಂತ ಕೇಳಬೇಕು, ಅಬ್ಸರ್ವ್ ಮಾಡಬೇಕು. ಅದು ಬಿಲ್ಡ್ ಮಾಡೋ ಟೈಮಿಗೆ ಹೋಗ್ಬಿಟ್ಟು ನಾವು ಹಂಗೆ ಮಾಡ್ಬೇಡ, ಈ ಥರ ಮಾಡಿ, ಇದು ಬಸ್ಸು, ಇದು ಕಾರ್, ನಾವು ಹೇಳಕ್ಕೆ ಹೋಗ್ಬಾರ್ದು, ಇಂಟರ್ಫೇರ್ ಆಗಬಾರ್ದು. ಅದು ಏನೋ ಮಾಡುತ್ತೆ, ಆಮೇಲೆ ಕೇಳಬೇಕು ಇದಕ್ಕೆ ಏನು ಮಾಡ್ತಾ ಇದೆಯಾ, ಇದ್ರದ್ದು ಏನು ಹೆಸರಿಡ್ತೀಯಾ, ಆ ಥರ ಕೇಳಿದಾಗ ಅದು ಖುಷಿಯಿಂದ ಹೇಳ್ತಾ ಹೋಗುತ್ತೆ. ಅದು ಏನೋ ಚಿಕ್ಕದ್ರಲ್ಲಿ ಮಾಡ್ತಾ ಹೋಗೋದು ದೊಡ್ಡವ್ರು ಆಗ್ತಾ ಅವ್ರ ಫೀಲ್ಡಲ್ಲಿ ಅಥವಾ ಅವರೊಂದು ವ್ಯಕ್ತಿತ್ವ ಬೆಳೆಸೋದಕ್ಕೆ ಅದೆಲ್ಲ ಕಾರಣ ಆಗ್ತಾ ಹೋಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಪಿಕ್ಚರ್ ಕೊಟ್ಬಿಟ್ಟು ಈ ಪಿಕ್ಚರ್ನ ಅರ್ಧ ಪಿಕ್ಚರ್ ಬರ್ದು ಇದನ್ನ ನೀನೇ ಕಂಪ್ಲೀಟ್ ಮಾಡು, ಇದಕ್ಕೊಂದು ಹೆಸರಿಡು ಅಂತ ಹೇಳೋದು. ಫಾರ್ ಎಕ್ಸಾಂಪಲ್ ಈಗ ಸಾಮಾನ್ಯ ಕಾಮನ್ ಥಿಂಗ್ ಒಂದು ಇಟ್ಟಿಗೆ ಕೊಟ್ಬಿಟ್ಟು ಅಥವಾ ಒಂದು ಡಬ್ಬಿ ಕೊಟ್ಬಿಟ್ಟು ಇದ್ರದ್ದು ಅನ್ಯೂಶುವಲ್ ಯೂಸೇಜ್ನ ಹೇಳು ನೋಡೋಣ. ಇಟ್ಟಿಗೆ ಅಂದ ತಕ್ಷಣ ಏನನ್ಸುತ್ತೆ ಎಲ್ರಿಗೂ, ಮನೆ ಕಟ್ಟುತ್ತೀವಿ, ಎಲ್ರಿಗೂ ತಲೆಗೆ ಬರೋದೇನೋ ಕಟ್ಟಕ್ಕೆ ಯೂಸ್ ಮಾಡ್ತೀವಿ ಅಂತ. ಆದರೆ ಆ ಮಗುಗೆ ಏನ್ಬಿಡ್ತು, ಇಟ್ಟಿಗೆ ನೀನು ಎಣ್ಣೆನೆಲ್ಲ ಯೂಸ್ ಮಾಡ್ಬೋದು, ಹೇಳು ನೋಡೋಣ ಅಂತ. ಅದಕ್ಕೆ ಏನು ಮಾಡೋದು, ಇಟ್ಕೆಯಲ್ಲಿ ನಾನು ಈ ಥರ ಬಾಕ್ಲು ಮಾಡ್ತೀನಿ, ಇನ್ನೊಂದೇನೋ ಮಾಡ್ತೀನಿ. ಕ್ರಿಯೇಟಿವ್ ಆಗಿ ಅದಕ್ಕೆ ಐಡಿಯಾಸ್ ಬರ್ತಾ ಹೋಗುತ್ತೆ. ನಾವೇನು ಮಾಡ್ತೀವಿ, ಇಟ್ಗೆ ಅಂದ ತಕ್ಷಣ ಮನೆ ಕಟ್ಟಕ್ಕೇನೆ ಆ ಥರ ನಾವೇ ಅದಕ್ಕೆ ಇನ್ಬಿಲ್ಡ್ ಮಾಡ್ತಾ ಹೋಗ್ತೀವಿ. ಇದಕ್ಕೆ ಮಾತ್ರನೇ ಯೂಸ್ ಮಾಡ್ತೀನಿ, ಏನಕ್ಕೂ ಮಾಡೋದೇ ಇಲ್ಲ ಇದನ್ನ ನಾವು ಅಂತ. ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಿದಾಗ ಅಂತ ನಾಳೆ ಅದು ಏನೋ ಒಂದು ಕೆಲಸ ಮಾಡಬೇಕಾದ್ರೆ ಅದಕ್ಕೊಂದು ಐಡಿಯಾಸ್ ಬರ್ತಾ ಹೋಗುತ್ತೆ. ಓಕೆ ಇದನ್ನು ನಾನು ಮಾಡ್ಬೋದು, ಇದನ್ನು ನಾನು ಮಾಡಬಹುದು ಅಂತ. ಹಾಗಾಗಿ ಕ್ರಿಯೇಟಿವಿಟಿ ಅನ್ನೋದು ತುಂಬ ವಾಸ್ಟಾಗಿರಬೇಕು. ಯಾಕೆಂದರೆ ಈ ಇಂಟೆಲಿಜೆನ್ಸ್, ಅದಕ್ಕೆ ನಾನು ಹೇಳಿದೆ, ತುಂಬ ನ್ಯಾರೋ ಮೈಂಡೆಡ್. ನಾವು ಈ ಥರ ಬೇಸಿದ್ರೆ, ಈ ಥರ ಡಾಟಾ ಇದ್ದರೆ ನಾವು ಈ ಥರ ಮಾಡ್ತೀವಿ, ಅದರಲ್ಲಿ ಒಂದು ಸ್ವಲ್ಪ ಚೇಂಜ್ ಮಾಡಿ ಕೊಡ್ತೀವಿ ಅಂತ. ಕ್ರಿಯೇಟಿವಿಟಿ ಹಂಗಲ್ಲ ಇದು. ಮತ್ತು ಕ್ರಿಯೇಟಿವಿಟಿನ ಮೆಷರು ಮಾಡೋಕ್ಕಾಗೋದಿಲ್ಲ ನಾವು ಐಕ್ಯೂ ಥರ. ಹಾಗಾಗಿ ನಾವು ಕ್ರಿಯೇಟಿವಿಟಿನ ಎನ್ಹಾನ್ಸ್ ಮಾಡ್ತಾನೆ ಹೋಗಬೇಕಾಗತ್ತೆ. ಅವರು ಡಿಫ್ರೆಂಟ್ ಡೈರೆಕ್ಷನಲ್ಲಿ ಥಿಂಕ್ ಮಾಡ್ತಾ ಇರ್ತಾರೆ. ಜನರಲಿ ಆ ಥರ ಮಾಡಿದಾಗ ನಾವು ಏನು ಮಾಡ್ತೀವಿ, ಮಕ್ಕಳಿಗೆ ಏನು ಹೇಳ್ತಿದ್ಯಾ ನೀನು, ಇದಕ್ಕೆ ರಿಲೆವೆಂಟೇ ಇಲ್ಲ, ವಾಸ್ತವವಾಗೇ ಇಲ್ಲ, ಯಾಕೆ ಆ ಥರ ಹೇಳ್ತೀಯಾ ಅಂತ ಕೇಳ್ತಾ ಇರ್ತೀವಿ. ನಿಜವಾಗ್ಲೂ ಆ ಥರ ಅದಕ್ಕೆ ಥಿಂಕ್ ಮಾಡಿದ್ರೆ, ಹೌದಾ ನೀನು ಹಿಂಗೂ ಥಿಂಕ್ ಮಾಡ್ತೀಯಾ, ಓಕೆ ಫೈನ್ ಅಂತ ಹೇಳಬೇಕು. ಆವಾಗ ನಾವು ಎಂಕರೇಜ್ ಮಾಡಬೇಕು. ಅಥವಾ ನಾವು ದೊಡ್ಡವರು, ನಮಗೆ ಗೊತ್ತು, ನಿನ್ಗೇನು ಗೊತ್ತಾಗಲ್ಲ, ಸುಮ್ಮನಿರು, ಇದು ಸಾಮಾನ್ಯವಾಗಿ ಹೇಳ್ತೀವಿ. ಆದರೆ ಈಗಿನ ಜನ್ರೇಷನ್ ಮಕ್ಕಳು ನಮಗೆ ಗೊತ್ತು, ಮೊಬೈಲ್ನ ನಮ್ಗಿಂತ ತುಂಬ ಚೆನ್ನಾಗಿ ಯೂಸ್ ಮಾಡ್ತಾರೆ, ನಮಗಿಂತ ತುಂಬ ಸ್ಮಾರ್ಟರ್ ಆಗಿದ್ದಾರೆ. ಹಾಗಂದರೆ ನಾವು ಯಾಕೆ ಅವ್ರ ಮಾತನ್ನು ಕೇಳಬಾರ್ದು, ಮತ್ತು ಅವ್ರು ಮಾಡೋದಕ್ಕೆ ನಾವು ಯಾಕೆ ಎಂಕರೇಜ್ ಮಾಡಬಾರ್ದು? ಅಡಲ್ಟ್ ಅಂತಾದ ತಕ್ಷಣ ಹೊಡೆಯೋದು ಅವ್ರಿಗೆ ಫಿಸಿಕಲಿ, ಹಂಗೆ ಮಾಡಬೇಡ, ಹಿಂಗೆ ಮಾಡಬೇಡ, ಅದೇನಾಗುತ್ತೆ, ಆ ಫಿಸಿಕಲಿ ಅವ್ರಿಗೆ ಆ ಥರ ಎಲ್ಲ ಮಾಡಿದಾಗ ಏನಾಗುತ್ತೆ, ಆ ಮನಸ್ಸು ಕುಗ್ಗೋಗುತ್ತೆ, ಆ ಕ್ರಿಯೇಟಿವಿಟಿ ಎನ್ಹಾನ್ಸ್ ಆಗೋದಿಲ್ಲ, ಅಥವಾ ಕ್ರಿಯೇಟಿವಿಟಿ ಬರೋದೇ ಇಲ್ಲ ಆ ಮಕ್ಳುಗಳಿಗೆ. ಹಾಗಾಗಿ ಕ್ರಿಯೇಟಿವಿಟಿನ ಈ ಥರ ಆ್ಯಕ್ಟಿವಿಟೀಸ್ ಥ್ರೂ ಅವ್ರಿಗೆ ಎನ್ಹಾನ್ಸ್ ಮಾಡ್ಬೋದು.